ನಿಜವಾದ ದಲಿತ ವಿರೋಧಿ ಮಾಜಿ ಶಾಸಕ ನಿರಂಜನ್ ಕುಮಾರ್ ಗೆದ್ದ ಗಣೇಶ್ ಪ್ರಸಾದ್. ಬೆಂಡಗಳ್ಳಿ ಅಂಬೇಡ್ಕರ್ ಭವನ ಉದ್ಘಾಟನೆಯ ವೇಳೆ ಜನರೇರಿಸಿ ಗಲಾಟೆ ಮಾಡಲು ಹೋಗಿದ್ದರು. ಪ್ರೋಟೋಕಾಲ್ ಇಲ್ಲದೆ ಮಾಜಿ ಶಾಸಕ ಉದ್ಘಾಟನೆ ಮಾಡಲು ನಿಯಮ ಇದೆಯಾ ಎಂದರು. 100 ಕೋಟಿ ಅನುದಾನದಲ್ಲಿ ತಾಲೂಕಿನ ಅಭಿವೃದ್ಧಿಗೆ 1.5 ವರ್ಷದಲ್ಲಿ ಅನುದಾನ ತಂದಿದ್ದೇವೆ. ನಿಮ್ಮ ಹಾಗೆ ಸುಳ್ಳು ಹೇಳಿ ರಾಜಕೀಯ ಮಾಡಿಲ್ಲ ಎಂದರು. 800 ಕೋಟಿ ತಂದಿದ್ದೇವೆ ಎಂದ ನೀವು ಎಲ್ಲಿ ಹೋಯಿತು? ಆ ಹಣ ನೀವು ಅಭಿವೃದ್ಧಿ ಮಾಡಿದ್ದರೆ ನಮಗೆ ಕೆಲಸವೇ ಇರಲಿಲ್ಲ ಎಂದು ಕಿಡಿಕಾರಿದರು. ಅಕ್ರಮ ಮಾಡಿ ಹಣ ಮಾಡುವ ದರ್ದು ನಮಗೆ ಬಂದಿಲ್ಲ. ನಿಮ್ಮ ಅವಧಿಯಲ್ಲಿ ಯಾವ ಕೆಲಸಗಳು ಮಾಡಿಲ್ಲ. ಅಂಬೇಡ್ಕರ್ ಭವನಗಳು, ವಸತಿ ಶಾಲೆಗಳು ತಂದವರು ನಾವು. ನಿಜವಾದ ದಲಿತ ವಿರೋಧಿ ನೀವು, ನಾವಲ್ಲ ಎಂದರು. ಈ ಸಂದರ್ಭದಲ್ಲಿ ಹಂಗಳ ನಂಜಪ್ಪ, ನಂಜುಂಡಪ್ರಸಾದ್, ರಾಜಶೇಖರಪ್ಪ, ಕಂಬಹಳ್ಳಿ ಮಹೇಶ್, ಸಿದ್ದಪ್ಪ, ಕಿರಣ್ಗೌಡ ಮತ್ತಿತರರಿದ್ದರು. ಈಗ ನಮ್ಮ ತಂದೆ ತಾಯಿ ಶಾಸಕರಾಗಿ ಸಚಿವರಾಗಿದ್ದವರು ಇಬ್ಬರು, ಅವ್ರು ಮಾಡಿದಂತ ಎಷ್ಟೊಂದು ಕೆಲಸಗಳನ್ನ ಇವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಾದ್ರೂ ನಮ್ಮ ಪಕ್ಷದವರು 5 ವರ್ಷದಲ್ಲಿ ನಾವು ಹೋಗಿ ಅದನ್ನ ನಿಲ್ಸೋದು ಅಥವಾ ಹೋದ್ಮೇಲೆ ಅವತ್ತೇ ಒಂದು ದಿನ ಹೋಗಿ ಅದನ್ನ ಮರು ಉದ್ಘಾಟನೆ ಮಾಡೋ ತರ ಕಾರ್ಯಕ್ರಮ ಮಾಡೋದನ್ನ ನಾವು ಯಾವತ್ತೂ 5 ವರ್ಷನೂ ಮಾಡಲಿಲ್ಲ. ನಮ್ಮ ತಾಯಿಯವರು ಕೂಡ ಸಚಿವರಾಗಿದ್ದವರು, ಅವರು ಶಾಸಕರಾಗಿದ್ದವರು, ಸಚಿವರಾಗಿದ್ದವರು. ನಮ್ಮ ತಂದೆಯವರು ಇಲ್ಲ 5 ಬಾರಿ ಶಾಸಕರಾಗಿ ಸಚಿವರಾಗಿದ್ದರು. ಅಂತ ಒಂದು ಘಟನೆ ನಾವು ಮಾಡಿರಲಿಲ್ಲ. ಇವರು ಅದ್ಯಾರಾಗಲಿ ಸ್ಥಳೀಯವಾಗಿ ಒಬ್ಬ ಮಾದಪ್ಪನ ಪಕ್ಷದ ಮುಖಂಡ ಮಾತು ಕೇಳ್ಕೊಂಡು ಎಲ್ಲಾ ಪಾರ್ಟಿ ಫಂಕ್ಷನ್ ತರ ಕೇಸರಿ ಬಂದು ಶಾಲ್ ಹಾಕೊಂಡು ಒಬ್ಬ ಶಾಸಕ ಹೋದಾಗ ಊರಲ್ಲಿ ಏನು ನಮ್ಗೆ ಅಲ್ಲಿ ನಿಯಮದ ಪ್ರಕಾರ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಿ ಇವ್ರು ಬೇಕಾದ್ರೆ ಇವ್ರು ಕಟ್ಸ್ಕೊಳ್ಳಾಗಿ ಇವ್ರೇನು ಕಟ್ಸಿಲ್ಲ ಅಂತ ಸರ್ಕಾರದ ಅನುದಾನದಲ್ಲಿ ಇವರು ಅದನ್ನ ಕಟ್ಸಿರೋಂಥ ವಿಚಾರ. ಈಗ ನಾವು ನಿಯಮದ ಪ್ರಕಾರ ಅವರು ಬೇಕಾದ್ರೆ ಅದನ್ನ ಒಂದು ವಾರನೋ ಮಾರನೇ ದಿನನೋ ಅವ್ರು ಏನಾದ್ರು ಅವ್ರ ಪಕ್ಷದ ಮುಖಂಡರ ಜೊತೆ ಸೇರಿಕೊಂಡು ಬೇಕಾದ್ರೆ ಅಂಬೇಡ್ಕರ್ ಭವನಕ್ಕೆ ಮೊದಲು ಗೃಹ ಪ್ರವೇಶನ ಮಾಡ್ಕೋಬಹುದು, ಯಾವುದೇ ಭವನಕ್ಕೆ ಆಗ್ಬೋದು. ಆದ್ರೆ ಅವತ್ತು ಇವರು ದಲಿತರ ವಿರೋಧಿ ಗಣೇಶ್ ಪ್ರಸಾದ್ ಅಂತಾರಲ್ಲ, ಇವರು ದಲಿತರ ವಿರೋಧಿ. ಅವತ್ತು ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಲಿಕ್ಕೆ ಇವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿಸ್ತಾರೆ, ಸರ್ಕಾರದ ಶಿಷ್ಟಾಚಾರ. ಒಬ್ಬ ಮಾಜಿ ಶಾಸಕರಾಗಿ ಇಟ್ಕೊಂಡು ಅವರು ಪಕ್ಷದವ್ರಿಗೆ ಸ್ಥಳೀಯವಾಗಿ ಹೇಳ್ಬೋದಾಗಿತ್ತು, ಇವತ್ತು ನೋಡಪ್ಪ ನಮ್ಗೆ ಬರೋಕ್ಕೆ ಅಧಿಕಾರ ಇಲ್ಲ, ನಾವು ಏನೇ ಆದ್ರೂ ಬೇಕಾದ್ರೆ ಇನ್ನೊಂದಿನ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಆಗೋದು. ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ಕೋಬೋದಾಯ್ತು ಇವರು ಇಷ್ಟ ಬಂದಾಗ. ಯಾಕೆ ನಾವು ದಿನನೇ ಬೇಕು ಅಂತಾನೆ ವಿನಾಕಾರಣ ಏನಿದ್ರು ಮನೆ ದುಡ್ಡಲ್ಲಿ ಕಟ್ಸಿಲ್ಲ, ಇರೋದನ್ನ ಸರ್ಕಾರದ ದುಡ್ಡಲ್ಲಿ ಕಟ್ಸಿರೋದು. ಸರ್ಕಾರ ಅನುದಾನ ಕೊಟ್ಟಿದೆ, ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನನ್ನ ಅಧಿಕಾರ ಇದೆ, ನಾನು ಹೋಗಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಅಂತ ಗಲಾಟೆ ಮಾಡಿಸಿದ್ದು ಬಿಜೆಪಿ ಮೊದಲನೆಯ ಒಂದು ಇನ್ಸಿಡೆಂಟ್. ಎರಡನೇದು, ನಮ್ಮ ಹಿರಿಕಾಟಿಗೆ ಹೋಗೋ ಅಂತ ಪ್ರಸಾದ್ ಹೋಗೋ ಅಂತ ರಸ್ತೆ ಏನು ನಮ್ಮ ಬ್ಲೂ ಸೈಡ್ ಇದೆ, ಅಲ್ಲಿ ಹೋಗೋ ಅಂತ ರಸ್ತೆನ ವಿನಾಕಾರಣ ಇವರು ದಲಿತರ ಜಮೀನ್ ಮೇಲೆ ರೋಡ್ ಮಾಡ್ತಿದ್ದಾರೆ ಅಂತ ಆಪಾದನೆ ಮಾಡಿದ್ರು. ಅದು ರಸ್ತೆ ಇದೆ, ನಕಾಶೆ ಪ್ರಕಾರ ರಸ್ತೆ ಇದೆ. ಒಬ್ರು ತಹಶೀಲ್ದಾರ್ ಹೋಗಿ ಅದನ್ನ ಸರ್ವೆ ಮಾಡಿ ರಸ್ತೆ ಮಾಡ್ಲಿಕ್ಕೆ ಅನುಮತಿ ಇದೆ ಅಂದ್ಮೇಲೆ ಅದನ್ನ ನಾವು ಮಾಡಕ್ ಹೋಗಿರೋದು. ಯಾಕಂದ್ರೆ ಕಳೆದ 2016ನೇ ಇಸ್ವಿನೇ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಅಲ್ಲಿಗೆ 20 ಲಕ್ಷ ಅನುದಾನ ಹಾಕಿದ್ರು. ಆದ ನಂತರ ಅಲ್ಲೂ ಏನೋ ಸ್ವಲ್ಪ ಇದೇ ತರ ಗಲಾಟೆ ಆಗಿಲ್ಲ. ನಮ್ಮ ತಂದೆಯವ್ರು ತೀರೋದ್ಮೇಲೆ ಅನುದಾನ ವಾಪಸ್ ಹೋಗಿತ್ತು. ಬಟ್ ಕಾಂಟ್ರಾಕ್ಟ್ ಆಗಿದ್ದು ಕಾಂಟ್ರಾಕ್ಟ್ ಎಲ್ಲ ಅವಾರ್ಡ್ ಆಗಿತ್ತಲ್ಲ ಅವಾಗ. ಆದ್ರೆ ಅದನ್ನ ನಾವು ಬಂದ್ಮೇಲೆ ಮಾಡಕ್ಕೆ ನಾವೇನು ಅವತ್ತು ರಸ್ತೆ ಮಾಡ್ಕೊಳ್ತಿರ್ಲಿಲ್ಲ. ತಹಸೀಲ್ದಾರ್ಗೆ ಅದು ನೋಡಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕೊಡಿ, ನಾವು ಅದು ಮುಂದಕ್ಕೆ ರಸ್ತೆ ಮಾಡೋಕ್ಕೆ ಅನುದಾನ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರು. ನಾವೇ ನಮ್ಮ ಸ್ವಂತ ದುಡ್ಡನ್ನು ಮಾಡಿಸ್ತಿಲ್ಲ. ಜೊತೆಗೆ ದೊಡ್ಡ ಚಿಕ್ಕುಂಡಿ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ನಮಗೆ ರಸ್ತೆ ಆದರೆ ಅನುಕೂಲ, ವರ್ಷರಿಗೂ ಅನುಕೂಲ ಆಗ್ತದೆ, ನಮಗೂ ಅನುಕೂಲ ಆಗ್ತದೆ ಅಂತಾನೆ ಊರವ್ರ ಮನವಿ ಇತ್ತು. ಹಂಗಾಗಿ ನಾವು ಆ ರಸ್ತೆ ಮಾಡ್ಲಿಕ್ಕೆ ಹೋದಾಗಲೇ ನಮ್ಮ ಗುಂಡ್ಲುಪೇಟೆಯಲ್ಲಿ ಬೆಂಗಳೂರಿಂದ ಮತ್ತೆ ಕೊಳ್ಳೇಗಾಲದಿಂದ ಬಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಕಾರಣ ಅಡ್ರೆಸ್ ಮಾಡ್ತಾರೆ ಅಂತ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಮಾಜಿ ಶಾಸಕರಿಗೆ ಅಲ್ಲಿ ಪ್ರತಿಭಟನೆ ಮಾಡಿದವ್ರನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆಗಿದೆ. ಎನ್ ಮಹೇಶ್ ಅವರು ಮತ್ತೆ ಸಲ್ವಾಜಿ ನಾರಾಯಣ ಸ್ವಾಮಿ ಕರ್ಕೊಂಡ್ಬಂದಿಲ್ಲಿ ಅವ್ರ ಕೈಲಿ ಹೇಳಿಕೆಗಳು ಕೊಡಿಸ್ತಾರೆ, ಹೀಗೆ ಶಾಸಕರು ಈ ಥರ ಮಾಡ್ತಿದ್ದಾರೆ. ಇದು ನಮ್ಮ ಗುಂಡ್ಲುಪೇಟೆಯ ದುರಂತ ತಪ್ಪಾಗಲ್ಲ. ಯಾಕಂದ್ರೆ ಗುಂಡ್ಲುಪೇಟೆನ ಆಳಿರೋರೆ 3 ಜನ, ನಾಗರತ್ನವರು, ಮಾದೇವ್ ಪ್ರಸಾದ್ ಅವರು, ನಜೀರ್ ಸಾಬ್ ಅವರು, ಶಿವರುದ್ರಪ್ಪ. ಇಂಥ ಒಂದು ಘಟಾನುಘಟಿತ ವ್ಯಕ್ತಿ ಆಳಿರೋಂಥ ಒಂದು ಗುಂಡ್ಲುಪೇಟೆಯಲ್ಲಿ ಏನೋ ಒಂದು ಬದಲಾವಣೆ ತಂದ ಜನ ಈ ಥರ ವಿರೋಧ ಪಕ್ಷದವರು ಆಚೆಯಿಂದ ಕರ್ಕೊಂಡು ಪ್ರತಿಭಟನೆ ಮಾಡೋಂಥ ಪರಿಸ್ಥಿತಿ ಬಂದಿದ್ದು. ನಮ್ಮ ಕ್ಷೇತ್ರದಕ್ಕೆ ನಾವು ಪ್ರತಿನಿಧಿ ಆಗಿದ್ದಾಗ ನಾವು ನಮ್ಮ ಜನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ಪಕ್ಷಾತೀತವಾಗಿ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ಇವರು ಅಲ್ಲಿಂದ ಕರ್ಕೊಂಡ್ಬಂದು ಒಬ್ಬ ಶಾಸಕರ ಮೇಲೆ ಹೇಳಿಕೆಗಳು ಕೊಡಿಸ್ತಾರೆ, ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿಸ್ತಾರಂತೆ.
ಬಹುಶಃ ಅಲ್ಲಿ ನಾನು ನೋಡ್ದಂಗೆ ಸ್ಥಳೀಯ ಜನರು ಕಮ್ಮಿನೇ. ಯಾರು ಇಳಿಕಾಟಿ ಆ ಭಾಗದಲ್ಲಿ ದೊಡ್ಡ ಭಾಗದಲ್ಲಿ ಜನ ಇದ್ದವರು ಭಾರಿ ಕಮ್ಮಿ ಅಲ್ಲಿ ಸ್ಥಳೀಯವಾಗಿ. ಯಾರೋ ಒಂದಿಬ್ರು ನಮ್ಗೆ ಜಮೀನ್ ಮೇಲೆ ಹೋಗ್ತಾರೆ ಅನ್ನೋರು ಇದ್ದಿದ್ರು. ಇವತ್ತು ನಾವು ಸರ್ಕಾರದ ನಿಯಮದ ಪ್ರಕಾರ ರಸ್ತೆ ಮಾಡ್ತೀವಿ. ಇವತ್ತು ನಾವೇನು ಅದರಲ್ಲಿ ಎರಡನೇ ಮಾತಿಲ್ಲ. ಬೇಕಾದ ಜನ ಅದಕ್ಕೆ ಏನಾದ್ರು ಬೇಡ ನಮಗೆ ಅದು ಅಂತಂದ್ರೆ ನಾವು ಅದನ್ನ ನಿಲ್ಸಕ್ಕೂ ಇದ್ದೀವಿ. ಅದೇನು ಅದ್ರ ಬಗ್ಗೆ ಇದ್ದಿಲ್ಲ. ಬಟ್ ಇವತ್ತು ಆ ರಸ್ತೆ ಇದೆ. ಈಗೂ ನಮ್ಮ ಒತ್ತಡಗಳು ನನಗೆ ಈಗಲೂ ಇದೆ. ಒಂದು ಬಂದಿ ಇದೆ. ಸೊ ಹಾಗಾಗಿ ಆ ಒಂದು ಇನ್ಸಿಡೆಂಟ್ಸ್ಗೆ ಇವರು ದಲಿತ ವಿರೋಧಿ ನಿರ್ಣಯನ ನನ್ನ ವಿರುದ್ಧ ಮಾಡ್ತಾರೆ. ಆದ್ರೆ ಇವರೇ ದಲಿತ ವಿರೋಧಿ. ಯಾಕೆ ಹೇಳ್ತೀನಿ, ಇದು 3ನೇ ಪಾಯಿಂಟ್ ಬಂದಿದ್ದೀನಿ. ಬೊಮ್ಮನಹಳ್ಳಿಯಲ್ಲಿ ಅಂಬೇಡ್ಕರ್ ಸ್ಕೂಲು ಇಲ್ಲ ಮಡಿವಾಳ ಅಂತ ಇದ್ದಾರೆ. ಅಂಬೇಡ್ಕರ್ ಶಾಲೆ ಮಾಡ್ಬೇಕು ಅಂತೇಳಿ ಮಾದೇ ಪ್ರಸಾದ್ ಅವರು ಒಂದು ಬೆಟ್ಟದ ಜಾಗನ ಗುರುತಿಸಿ 2015ರಲ್ಲಿ ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಮಾಡಿಸಿ ಕ್ರೈಸಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಮಾಡಿದ್ರು. ದುರದೃಷ್ಟವಶಾತ್ ಅವ್ರು ತೀರೋದ ನಂತರ ನಮ್ಮ ತಾಯಿಯವ್ರು ಶಾಸಕರಾದ್ರು ಸಚಿವರಾದ್ರು. ಅವ್ರು ಇದ್ದಿದ್ದು 1 ವರ್ಷ ಅವಧಿ. ಆ ಅವಧಿಲಿ ನಾವು ಅದನ್ನ ಫಾಲೋ ಅಪ್ ಮಾಡಿಲ್ಲ. ನಮಗೂ ಅದು ಎಲ್ಲ ಹೊಸದಾಗಿ ನಮ್ಮ ತಾಯಿಯವ್ರಿಗೆ ನಮಗೆ ಹಿಂಗೆ ಟೆನ್ ಮಾಡಬೇಕು ಅಂತ ಗೊತ್ತಿಲ್ಲ. ಆದ್ರೆ 5 ವರ್ಷ ಇವರು ಶಾಸಕರಾಗಿ ಒಂದು ಅಂಬೇಡ್ಕರ್ ಸ್ಕೂಲ್ ಮಾಡ್ಲಿಕ್ಕೆ ಇವರು ಮನಸ್ಪಟ್ಟಿಲ್ಲ. ಇದು ಅಂಬೇಡ್ಕರ್ ಸ್ಕೂಲ್ದು ಇಶ್ಯೂ ಬರೀ 2 ಡೇಸ್ ಅಷ್ಟೇ, 2 ದಿನ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನಾಗಿದೆ, ಅದು ಅನುದಾನ ಎಷ್ಟು ಬಿಡುಗಡೆ ಆಗಿದೆ, ಏನಾಗೋದು, ಯಾರಿಗೆ ಟೆಂಡರ್ ಆಗಿದೆ, ಈ 3 ವಿಚಾರ ಆಗಿರೋದು. ಅದನ್ನ ನಾನು ಶಾಸಕನಾಗಿ 3 ತಿಂಗಳಿಗೆ ನಾನು ತಿಳಿದ ಮೇಲೆ ನಾನು ಫಾಲೋ ಅಪ್ ಮಾಡಿ ಮಾದೇವಪ್ಪನವ್ರ ಗಮನಕ್ಕೆ ತಂದು ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಅವ್ರಿಗೆ ಮಾತಾಡಿ ಅದು PWDಗೆ ಆಗಿದೆ ಅಂತ ಹೇಳಿ PWD ಮುಖಾಂತರ ಟೆಂಡರ್ ಆಗಿ ಇವತ್ತು 18 ಕೋಟಿ ರೂಪಾಯಿ ಸ್ಕೂಲ್ ಬುದ್ಧಿ ಪೂಜೆ ಮಾಡಿರೋದು ನಾನೇನು ದಲಿತ ವಿರೋಧಿ ಆಗಕ್ಕೆ ಸಾಧ್ಯ? ಯಾರು ಇವರು 5 ವರ್ಷದಿಂದ ಮಾಡಿರೋ ಮಾದೇವ ಪ್ರಸಾದ್ ಬುನಾದಿ ಹಾಕಿರೋ ಕೆಲಸ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಇವರು ಬೆಂಗಳಿಗೆ ಬಂದು ಅಂಬೇಡ್ಕರ್ ಭವನ ನಾಕ್ ಕಟ್ಟಿರೋದು ಅನ್ಕೊಳ್ತಾರೆ. ಇನ್ನು 4ನೇ ವಿಚಾರ, ಈ ಅಂಬೇಡ್ಕರ್ ಪರಿವರ್ತನೆ ದಿನಾಚರಣೆ ದಿನ ನನಗೆ ನಾನು ಚಿಕ್ಕಣ್ಣ ಅಂತ ಹೇಳಿ ಅವ್ರ ಮೇಲೆ ರೇಖೆ ಅನ್ನೋ ವಿಚಾರನ ದೊಡ್ಡ ಮಾಡಕ್ಕೆ ಹೋಗಿಲ್ಲ. ಅದಕ್ಕೂ ಸ್ಪಷ್ಟನೆ ಕೊಡ್ತೀನಿ. ನಾನು 11 ಗಂಟೆಗೆ ಬರ್ತೀನಿ ಅಂತ ನಾನೇ TSW ಮೋಹನ್ಗೆ ಹೇಳಿದ್ದೆ. 11 ಗಂಟೆ ಕಾರ್ಯಕ್ರಮ ಮಾಡ್ಬಿಡಿ ಅವತ್ತೇ ಶನಿವಾರ, ನಾನು ಬಂದು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ನಮಗೂ ಒತ್ತಡಗಳಿರ್ತವೆ, ಶಾಸಕರಾಗ್ತಾರೆ, ಮನೇಲಿ ನಮ್ಮ ತಾಲೂಕಿಂದ ಜನ ಬರ್ತಾರೆ, ಬೇರೆ ಬೇರೆ ಮುಖಂಡರುಗಳು ಬರ್ತಾರೆ, ಅವರೆಲ್ಲ ನಾವು ಅಡ್ರೆಸ್ ಮಾಡಬೇಕು. ಅಡ್ರೆಸ್ ಮಾಡಿ ಜೊತೆಗೆ ಒಂದು ಮತ್ತೆ ನಮ್ಮ ಊರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹಾಲಲ್ಲಿ, ಅದನ್ನ ಮುಗಿಸ್ಕೊಂಡು ಬರೋರಿಗೆ 12 ಗಂಟೆ 12 ಅಂತ ಆಗಿದೆ. ನಾವು ಬಂದ ತಕ್ಷಣ ಅದು ವ್ಯವಸ್ಥಿತವಾಗಿ ಯಾರು ಅಲ್ಲಿ ಒಂದು 200 ಜನ ಇದ್ದಾರೆ. ಎಲ್ಲ ಜನ ನಮ್ಮ ಪಕ್ಷದವರು ಇದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ವಿನಾಕಾರಣ ಒಬ್ಬರು ಕೈಯಲ್ಲಿ ಎದುರಿಸಿ ನೀವೇನ್ರಿ MLA ಆಗ್ಬಿಟ್ರೆ ನೀವು ಎಷ್ಟೊತ್ತು ಬಂದರೂ ನಡೀತದ, ಮರ್ಯಾದೆ ಇಲ್ಲ, ನೀವು ಅಂಬೇಡ್ಕರ್ ಮರ್ಯಾದೆ ಕೊಡಲ್ಲ, ಹಂಗೆ ಹಿಂಗೆ ಅಂತ ಬರೀ ಮಾತಾಡೋದು. ನನ್ನ ತಕ್ಷಣ ಅಲ್ಲಿ ಯಾಕಂದ್ರು ಬೇಕು ಅಂತ ಮಾಡ್ತಾರೆ ಅಂತೇಳಿ ನಾನು ಒಂದು ಸ್ವಲ್ಪ ರೇಖೆ, ನೋಡಪ್ಪ ನಿಮ್ಗೆ ಗೊತ್ತಿಲ್ಲ, ನನಗೂ ಒತ್ತಡಗಳಿರ್ತವೆ, ನಾವು ಮನೇಲಿ ಏನೋ ಜನ ಇರ್ತಾರೆ, ಅವನ್ನೆಲ್ಲ ಮಾತಾಡ್ಸ್ಕೊಂಡು ಬರೋದು ತಡವಾಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ. ಇಲ್ಲ ಹಂಗೆ ಹಿಂಗೆ ಅಂದಾಗ ನಾನು ನೀವೇ ಫಂಕ್ಷನ್ ಮಾಡ್ಬಿಡ್ರಿ ಅಂತ ಆಚೆ ಬರೋಕ್ಕೆ ಹೊರಟೆ. ಅಷ್ಟೊತ್ತಿಗೆ ಅಧಿಕಾರಿಗಳೆಲ್ಲ ಇಲ್ಲ ಸರ್ ನೀವು ಇರಿ ಅಂತ ಹೇಳಿ ಅವ್ರನ್ನ ಆಚೆ ಕಳಿಸೋದು. ಅದರಲ್ಲಿ ನಮ್ಮ ಕಾರ್ಯಕರ್ತರು ಒಂದು 2-3 ಜನ ಪೊಲೀಸ್ನವ್ರಿಗೇನೋ ದೌರ್ಜನ್ಯ ಮಾಡಿದ್ರು ಅಂತ. ಈ ದೌರ್ಜನ್ಯ ಏನು ಮಾಡಿಲ್ಲ, ನೋಡಿ ಕರ್ಕೊಂಡು ಹೋಗಿ ಆಚೆ ಅಂತ ಹೇಳಿ ನಾನು ಹೇಳಿದೆ, ನೀವು ಅವ್ರು ಆಚೆ ಕರ್ಕೊಂಡು ಹೋಗಿದ್ರೆ ನಾವು ಫಂಕ್ಷನ್ ಮಾಡೋದು ಸರಿ ಹೋಗಲ್ಲ, ಇಲ್ಲಿ ಸುಮ್ಮನೆ ವಿನಾಕಾರಣ ಗಲಾಟೆ ಮಾಡಲಿಕ್ಕೆ ಬಂದಿರೋ ಥರ ಕಾಣಿಸ್ತಿದೆ ಇದು ಅಂತ ನಾನು ಹೇಳಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಪಕ್ಷದವ್ರದ್ದು ಅವರು ದೌರ್ಜನ್ಯ ಮಾಡೋದು, ಇವ್ರು ದೌರ್ಜನ್ಯ ಮಾಡೋದು, ಅದರಲ್ಲಿ ಸತ್ಯಾಂಶ ಏನಿಲ್ಲ. ಇಷ್ಟು ವಿಚಾರಗಳ ಜೊತೆಗೆ ಇವತ್ತು ಇವರು ಡಾಕ್ಟರ್ ಚಂದ್ರಚೂಡ ಅವರು ಒಂದು ನಮ್ಮ ಡಾಕ್ಟರ್ ಪ್ರೇಮ ಅಂತ ನಮ್ಮ ಅತ್ತೆಯವರ ಹೆಸರು ಒಂದು ಪ್ರಾಪರ್ಟಿಗೆ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ಹೇಳಿ ಅದು ಅಕ್ರಮ, 5 ಕೋಟಿ ಜಾಗನ ಇವರು ಪುರಸಭೆಯಿಂದ ಹೊರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ಅಷ್ಟು ದತ್ತು ಬಂದಿಲ್ಲ. ಪುರಸಭೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಸಂಪಾದನೆ ಮಾಡೋಷ್ಟು ನಮ್ಮ ಕುಟುಂಬದ ಯಾರಿಗೂ ಅವಶ್ಯಕತೆ ಇಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ರೆ ನಾವು ಚೆನ್ನಾಗಿ ಇದ್ದೀವಿ. ನಾವು ಬೇರೆ ಬೇರೆಯವ್ರ ಥರ ಅವ್ರ ಪಕ್ಷದ ಮುಖಂಡರುಗಳ ಥರ ರೋಡ್ಗೆ ಬಿಲ್ಡಿಂಗ್ ಕಟ್ಕೊಂಡಿಲ್ಲ ಅಥವಾ ರೋಡ್ಗೆ ಕಾಂಪೌಂಡ್ ಕಟ್ಕೊಂಡಿಲ್ಲ. ಇದು ಲೀಗಲ್ ಆಗಿದೆ, ಇದು ಡಾಕ್ಯುಮೆಂಟ್ ಇಲ್ಲ ಇದೆ. ಪುರಸಭೆಗೆ ಇವರು ಕೊಟ್ಟಿರೋ ಕಂಪ್ಲೇಂಟು, ಇವರೇ ಕೊಡ್ಸಿರೋಂಥ ಕಂಪ್ಲೇಂಟು BJP ಅವರು ಯಾರ ಕೈಲಿ ಅಂದರೆ ಗ್ರಾಮ ಪಂಚಾಯತಿ ಮಧು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಬೆಳವಾಡಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಪುರಸಭೆಗೆ. ಪುರಸಭೆಯವರು ಅದನ್ನೆಲ್ಲ ಕುಶಲಕರ ಎಲ್ಲ ಅವರು ಏನು ಅವ್ರ ಪ್ರೊಸೀಜರ್ ಪ್ರಕಾರ ಎಲ್ಲ ಚೆಕ್ ಮಾಡಿ ಅಳತೆ ಮಾಡಿ ಇದು ಲೀಗಲ್ ಆಗಿದೆ. ಇದಕ್ಕೆ ನಾವು ಪರ್ಮಿಷನ್ನ 12/9/2024 ನೆಲ ಮತ್ತು ಮೊದಲನೇ ಅಂತಸ್ತಿನ ಪರವಾನಗಿಗೆ ಪಡೆದು 10.7.50 ಮೀಟರ್ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಕಂಡು ಬರುತ್ತದೆ. ಅದು 8 ಅಂಶ ತಮಗೆ
ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಪರ್ಮಿಷನ್ ಕೊಟ್ಟಿದ್ದಾರೆ, ಪುರಸಭೆಯಿಂದ ಕೊಟ್ಟಿದ್ದಾರೆ, ಅದಕ್ಕೆ ಪುರಸಭೆಯಿಂದ ಪರ್ಮಿಷನ್ ತಗೊಂಡೆ ಮಾಡ್ತಿರೋದು. ಆ ಥರ ಇಲ್ಲಿಗಲ್ ಆಗಿದ್ದಿದ್ರೆ ಇವರು ಅಷ್ಟು ಇದಾಗಿದ್ರೆ ಅವ್ರೇನು ಬುದ್ಧಿವಂತರ ದಡ್ರ ಅವರು ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಕಟ್ಟಡ ಕಟ್ಟುವಾಗ ಫೌಂಡೇಶನ್ ಆಗ್ತದೆ, ಫೌಂಡೇಶನ್ ಹಾಕೊಂಡ್ರೆ ಇವರು ಹೋಗಿ ಟೇಪ್ ಇಟ್ಕೊಂಡು ಮೆಜರ್ ಮಾಡಿ ಪುರಸಭೆಯ ಅಧಿಕಾರಿಗಳನ್ನ ಇವರೊಬ್ರು ಮಾಜಿ ಶಾಸಕರನ್ನ ಕರೆಸಿ ಮಾತಾಡ್ಬೋದಾಗಿತ್ತಲ್ಲ. ಯಾಕೆ ಅವ್ರು ಬರಲ್ಲ ಅಂತಾರ ಅಧಿಕಾರಿಗಳು, ಅಥವಾ ಕರೆಯಕ್ಕೆ ಅವ್ರಿಗೆ ಅವರು ಮುಜುಗರನ, ಅಥವಾ ಪಕ್ಷದವ್ರು ಮಾಡ್ತಾರಿದ್ದಾರೆ. ಈಗ ಏನೋ GDL ಅಂತ ಹೇಳಿ ಯಾರೋ ಸುರೇಶ್ ಅಂತ ಇದ್ದಾರೆ ಅವ್ರ ಪಕ್ಷದ ಮುಖಂಡರು, ಅವರು ಕಾಂಪೌಂಡ್ ಅವರು ಮುಂದಕ್ಕೆ ಕಟ್ಕೊಂಡಿದ್ದಾರಲ್ಲ, ಅದು ನಿಮ್ಮ ಪತ್ರಕರ್ತರ ಭವನಕ್ಕೆ ಕೊಟ್ಟಿರೋಂಥ ಜಾಗದ ಪಕ್ಕದಲ್ಲೇ ಅದು ಹೋಗಿದೆಯಲ್ಲ, ಅದು ಇಲ್ಲೀಗಲ್ ಅಲ್ವಾ? ಆಮೇಲೆ ಈಗ ಮಾಜಿ ಪುರಸಭೆ ಅಧ್ಯಕ್ಷರು ಬಿಲ್ಡಿಂಗ್ ಕಟ್ತಾರಲ್ಲ, ಅದು ರೋಡ್ಗೆ ಬಂದೈತಲ್ಲ, ಅದು ಇಲ್ಲೀಗಲ್ ಅಲ್ವಾ? ಇಲ್ಲಿ ಕಟ್ಟಿರೋದು ಇಲ್ಲೀಗಲ್ ಅಲ್ವಾ? ಎಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ? ಸಂಗಮ ಪ್ರತಿಷ್ಠಾನದ ವಿಚಾರಕ್ಕೂ ಕೈ ಹಾಕಿದ್ದಾರೆ. ಸಂಗಮ ಪ್ರತಿಷ್ಠಾನ 1999 ಇಸ್ವಿಲಿ 99 ಸಿದ್ದರಾಜ್ ಅವರು, ನಾಜಿಮುದ್ದೀನ್ ಅವರು, ನಂಜಪ್ಪನವರು, ಜೈರಾಮ್ ಅವರು, ನಂಜನ್ ಪ್ರಸಾದ್ ಅವರು ಮತ್ತೆ ಎಲ್ಲ ಮುಖಂಡರ ಮುಖಾಂತರ ಅದನ್ನ ಟ್ರಸ್ಟ್ ಮಾಡಿದ್ದಾರೆ. ಮಾದೇ ಪ್ರಸಾದ್ ಅವರು ಟ್ರಸ್ಟ್ ಮಾಡಿ ಪುರಸಭೆ ಇದರಿಂದ ಮೀಟಿಂಗ್ ಅಲ್ಲಿ ಅಜೆಂಡಾ ಮಾಡಿ ಆ ಒಂದು ಜಾಗನ ಸಂಗಮ ಪ್ರತಿಷ್ಠಾನಕ್ಕೆ ಅಲಾಟ್ ಮಾಡಿದ್ದಾರೆ. 30-35 ವರ್ಷ ಲೀಸ್ಗೆ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಅದರಲ್ಲಿ ಬರ್ತಕ್ಕಂಥ ಆದಾಯಗಳನ್ನ ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸಬೇಕು ಅಂತ ಬೈಲಾನು ಮಾಡಿದ್ದಾರೆ. ಮಾದೇ ಪ್ರಸಾದ್ ಬರ್ತಿದ್ದಂಥ ಸಮಯದಲ್ಲೇ TV ಶ್ರೀನಿವಾಸರಾವ್ ಅಂತ ಹೇಳಿ ಒಬ್ಬರು ಹಿರಿಯ ವಕೀಲರು ಮೈಸೂರಲ್ಲಿ, ಅವರು ಅದಕ್ಕೆ ಬೈಲಾ ಮಾಡ್ಕೊಟ್ಟಿದ್ರು ಸಂಗಮ ಪ್ರತಿಷ್ಠಾನಕ್ಕೆ. ನಮ್ಮ ತಂದೆಯವ್ರು ತೀರೋದ ನಂತರ ಆ ಟ್ರಸ್ಟ್ ಅಲ್ಲಿ 25 ಲಕ್ಷ ದುಡ್ಡಿತ್ತು. ನಮ್ಗೆ ಏನಾಗ್ತಿತ್ತು, ಜನ ಬರೋರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಬರೋರು ನಮ್ಮ ದೇವಸ್ಥಾನಕ್ಕೆ ಅನುಕೂಲ ಮಾಡ್ಕೊಂಡು ಹೇಳ್ತೀವಿ. ಆ ಸಮಯದಲ್ಲಿ ನಾವೇನ್ ಮಾಡೋದು, ನಾನು ನಮ್ಮ ತಾಯಿ ಅದನ್ನ ನಾವು ತಗೊಂಡು ಏನು ಮಾಡೋಕ್ಕಾಗಲ್ಲ, ದುಡ್ಡು ಬಾಡಿಗೆ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ಹೇಳಿ ನಾವು ಒಂದೊಂದು ದೇವಸ್ಥಾನಕ್ಕೆ 1,50,000 ಅದನ್ನ ಕೊಟ್ಟು ಸುಮಾರು 12 ದೇವಸ್ಥಾನಗಳಿಗೆ ಅದನ್ನ ಕೊಟ್ಟು, ಅದಾದ ನಂತರ ಏನಾಯ್ತು, ಆ ಪ್ರತಿದಿನ ನಡೆಸ್ಕೊಂಡ್ ಬಂದಿದ್ವಿ. ಇವತ್ತು ಯಾರು ಬೇಕಾದ್ರೂ ಅದು ಪಾಸ್ಬುಕ್ ತಗೊಂಡು ನೋಡ್ಬೋದು. ನಾವು ಯಾವುದೇ ಸೆಲ್ಫ್ ಡ್ರಾಯಿಂಗ್ಸ್ ಮಾಡಿದ್ರು ಅದನ್ನ ಕೆಲವು ಅಕೌಂಟ್ ಇಲ್ಲದೆ ಇರೋದ್ರಿಂದ, ಅಂದ್ರೆ ಈಗ ಟ್ರಸ್ಟ್ಗಳು ಅವರು ದೇವಸ್ಥಾನ ಟ್ರಸ್ಟ್ಗಳಿದ್ದಾರೆ, ನಾವು ಬೇರೆಯವ್ರ ಹೆಸರಿಗೆ ಚೆಕ್ಕೊಂಡಿದ್ದೀವಿ, ಅದು ಡ್ರಾ ಮಾಡಿ ಅದನ್ನ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ತರದ ನಾವು ಅನ್ಯಾಯನೂ ಮಾಡಿಲ್ಲ, ಇದು ಮಾಡಿಲ್ಲ. ಇವರೇ 5 ವರ್ಷ ಶಾಸಕರಾಗಿದ್ರಲ್ಲ, ಇವ್ರದೇ ಬೋರ್ಡ್ ಇತ್ತಲ್ಲ, ಇವ್ರ ಶಿಷ್ಯರುಗಳೇ ಪುರಸಭೆ ಮೆಂಬರ್ಗಳು ಅಧ್ಯಕ್ಷಗಳಾಗಿರಲ್ಲ, ಅವಾಗ ಇವರು ಅದ್ರ ಬಗ್ಗೆ ಒಂದು ತನಿಖೆ ಮಾಡಿಸೋರು. ಪುರಸಭೆಯಿಂದ ಸಂಗಮ ಟ್ರಸ್ಟ್ಗೆ ಹೆಂಗೆ ಅಲಾಟ್ ಮಾಡಿದ್ದಾರೆ ಅಂತ ಅದನ್ನ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಇದೇ ಬಿಜೆಪಿ ಅವ್ರು ನನ್ನ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಬೇಲೂರಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಿ ಪೂಜೆ ಮಾಡಿರೋದು ನಾನು, ಅಂಗ್ಳದಲ್ಲಿ ಅಂಬೇಡ್ಕರ್ ಭವನ ಮತ್ತು ದಕ್ಷಿಣಾಂಧ್ರ ಭವನಕ್ಕೆ ಗುದ್ದಿ ಪೂಜೆ ಮಾಡಿರೋದು ನಾನು, ಇಲ್ಲಿ ಬೇದರ್ಜೆ ಯೋಜನೆಗೆ ಗುಂಡುಪಟ್ಟಿರೋದಕ್ಕೆ 1 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರೆ ನಾನೇ ನಮ್ಮ ಮನೆ ದುಡ್ಡೇ ಮಾಡಿಸ್ತೀನಿ ಅಂತಂತೂ ನಾನಂತೂ ಹೇಳ್ಕೊಳ್ಳಲ್ಲ. ಸರ್ಕಾರಕ್ಕೆ ಒತ್ತಡ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ತಂದು ಕೆಲಸ ಮಾಡಿಸ್ತೀನಿ. ಇವತ್ತು ಇವರು 5 ವರ್ಷ ಶಾಸಕರಾಗಿದ್ರಲ್ಲ, ಇವ್ರು ಗುಂಡುಪೇಟೆಗೆ ಮಾದೇ ಪ್ರಸಾದ್ ಅವರು ಏನ್ ಮಾಡಿದ್ರು ಅಂತ ಕೇಳ್ತಾರಲ್ಲ. ಮಾದೇ ಪ್ರಸಾದ್ ಕೆಲಸ ಮಾಡಿದ್ರೆ ಜನ ಯಾಕೆ ತಿಳಿಸ್ತಿದ್ರಲ್ಲ? ಮೊರಾರ್ಜಿ ದೇಸಾಯಿ ಶಾಲೆಗಳು ತಂದಿರೋದು ಯಾರು? ಈ ಸ್ಟೇಟ್ ಅಲ್ಲಿ 5 ಹೋಬಳಿಲು ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿದ್ದು ಫಸ್ಟ್ ಗುಂಡ್ಲುಪೇಟೆಯಲ್ಲಿ. ಆ ನಂತರ ಸರ್ಕಾರನೇ ಒಂದು ಆದೇಶ ಮಾಡಿ ಒಂದು ಹೋಬಳಿ ಮೊರಾರ್ಜಿ ದೇಸಾಯಿ ಶಾಲೆ ತೆರೀಬೇಕು ಅಂದ್ಮೇಲೆ ಚಾಮರಾಜನಗರ, ಕೊಳ್ಳೇಗಾಲ, ಅನ್ನೂರು, ಮೈಸೂರು, ವರ್ಣ, ಚಾಮುಂಡೇಶ್ವರಿ, ಹುಣಸೂರು, ಪಿರಿಯಾಪಟ್ಟಣ, ಹೀಗೆ ಇಡೀ ರಾಜ್ಯದಂತ ಒಂದೊಂದು ಸರ್ಕಾರಿ ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿವೆ. ನಾಗರತ್ನವರು ಆರೋಗ್ಯ ಮಂತ್ರಿಯಾಗಿ ಅವರು ತೀರ್ಕೊಂಡ ಸಮಯದಲ್ಲಿ ಆರೋಗ್ಯ ಮಂತ್ರಿ ಆಗಿದ್ರು. ಅವರು ಆರೋಗ್ಯ ಮಂತ್ರಿ ಆಗಿದ್ದರಿಂದ ನನ್ನ ಕ್ಷೇತ್ರ ಅಂತ ಹೇಳಿ ಅವರು ವಿಶೇಷವಾಗಿ ಗುಂಡ್ಲುಪೇಟೆಗೆ PHCಗಳನ್ನ ಹೆಚ್ಚಿನ ಸಂಖ್ಯೆ ಮಾಡಿದ್ರು. ಅದನ್ನ ಮುಂದುವರ್ಸ್ಕೊಂಡೋಗಿ ಮಾದೇ ಪ್ರಸಾದ್ ಅವರು 8,000 ಜನಸಂಖ್ಯೆಗೆ ಒಂದು PHC ಮಾಡಿದ್ದಾರೆ. ನಮ್ಮ ಗುಂಡ್ಲುಪೇಟೆಯಲ್ಲಿ ಇರೋಂಥ 2,16,000 ಜನಕ್ಕೆ 21 PHCಗಳಿದೆ. ಇಲ್ಲಿ ನಮಗೆ ನಾವು ಇದಿಷ್ಟೇ, ನಾನು ಹೋಗಿ ಆರೋಗ್ಯ ಮಂತ್ರಿಗಳನ್ನ ಏನಾದ್ರು ಕೇಳಕ್ ಹೋದ್ರೆ ಇವತ್ತು ಗುಂಡ್ಲುಪೇಟೆ ಸಮೃದ್ಧವಾಗಿ ಆರೋಗ್ಯ ಇಲಾಖೆಯಲ್ಲಿ ಇಷ್ಟು PHCಗಳು ಎಲ್ಲೂ ಇಲ್ಲ. ಈ ಸ್ಟೇಟಲ್ಲಿ 20,000 ಒಂದು PHC ತರ ಮಾಡಿರೋದು ಜನಸಂಖ್ಯೆಗೆ. ಗುಂಡ್ಲುಪೇಟೆಯಲ್ಲಿ ನಾಗರತ್ನವರು, ಮಾದೇ ಪ್ರಸಾದ್ ಅವರ ಒಂದು ಕಾಳಜಿಯಿಂದ ಇಷ್ಟು PHCಗಳಾಗಿದ್ದಾವೆ ಅಂತ ಹೇಳ್ತಾರೆ. 3 ಹಾಸ್ಪಿಟ್ಲ್ಗಳಿದೆ, ಒಂದು ಬೇಗೂರು, ಒಂದು ಕಬ್ಬಳ್ಳಿ, ಇನ್ನೊಂದು ಈಗ ತರ್ಕಂಬಲ್ಲಿ. ಇವ್ರ ಅವಧಿಲೇ ನಿರಂಜನ್ ಅವರ ಅವಧಿಲೇ ಅದನ್ನ ಗುಂಡಿ ಪೂಜೆ ಮಾಡಿ ಕಟ್ತೀವಿ. ಇಷ್ಟು ಇದೆ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋ ಕೆಲಸನ ನಾವು ಮಾಡಿದೀನಿ ಅಂತ ಕ್ಲೇಮ್ ಮಾಡೋಷ್ಟು ಕೆಲಸ ನಾನಿಲ್ಲ. ಯಾಕಂದ್ರೆ ಜನ ನಮ್ಮನ್ನ ಒಂದು ನಿರೀಕ್ಷೆ ಗೆಲ್ಸಿದ್ದಾರೆ. ನಮ್ಮ ತಂದೆಯವ್ರು ಮಾಡಿದಂಥ ಕೆಲಸಗಳು, ನಮ್ಮ ಪಕ್ಷದ ಮುಖಂಡರುಗಳು ನಾನು ಕೊಟ್ಟಿರುವಂಥ ಸಹಕಾರದಿಂದ ನಾನು ಶಾಸಕನಾಗಿದ್ದೀನಿ. ನಮ್ಮ ಜನ ಏನು ಇವತ್ತು ನಮ್ಮ ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ನಾನು
ನ್ಯಾಯ ಒದಗಿಸ್ಕೊಡ್ಬೇಕು ಹೊರತು ನಾವು ಯಾವುದೇ ಥರ ಸುಳ್ಳು ಹೇಳ್ಕೊಂಡು ಅಥವಾ ಬೇರೆಯವ್ರ ಮೆಚ್ಚಕ್ಕೆ ಸುಳ್ಳು ಹೇಳಿ ಮಾಡೋಂಥ ಕೆಲಸ ನಮಗೆ ಅವಶ್ಯಕತೆ ಇಲ್ಲ. ಆಗ್ತದೆ ಅಂದರೆ ಆಗ್ತದೆ, ಆಗಲ್ಲ ಅಂದರೆ ಆಗಲ್ಲ. ಇವತ್ತು ನಾವು ಕ್ಲಾರಿಫಿಕೇಶನ್ಗಳು ಹಂತ ಕೊಟ್ಕೊಂಡು ಬಂದಿದ್ದೀವಿ. ನಾನು ಶಾಸಕನಾಗಿ 1.25 ವರ್ಷ ಆಯಿತು. ಈಗ 1 ವರ್ಷ 6 ತಿಂಗಳಾಗಿದೆ. ಡಿಸೆಂಬರ್ಗೆ ಮೇ 2023 ಇಂದ 2024 ಡಿಸೆಂಬರ್ ಇವತ್ತು ಏನು ಇವತ್ತೊಂದು 1 ವರ್ಷ 6 ತಿಂಗಳಾಗಿದೆ. 18 ತಿಂಗಳು 6-7 ಮಂತ್ರಿಗಳು ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ, ಬೈರತಿ ಸುರೇಶ್ ಅವರು ಬಂದಿದ್ದಾರೆ, ವೆಂಕಟೇಶ್ ಅವರು ಬಂದಿದ್ದಾರೆ, ಮಹದೇವಪ್ಪ ಅವರು ಬಂದಿದ್ದಾರೆ, ನಾಗೇಂದ್ರ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಬಂದಿದ್ರು, ಈ ತರ ಶಿವಾನಂದ ಪಾಟೀಲ್ ಬಂದಿದ್ದಾರೆ. APMC ಅಷ್ಟೇ ಹತ್ತಿ ಮಾರ್ಕೆಟ್ ಮಾದೇ ಪ್ರಸಾದ್ ಅವರು ಹಾಕಿದ್ದು ಜಾಗ ಗುರ್ಸಿದ್ದಾರೆ, ಮಾರ್ಕಿಂಗ್ ಮಾಡಿದ್ದಾರೆ, ಖಾತೆ ಮಾಡಿಸ್ಕೊಟ್ಟಿದ್ದಾರೆ APMCಗೆ. ಅಂತ ಮಾಡ್ಸಕ್ಕಾಗಿಲ್ವಲ್ಲ. 5 ವರ್ಷ ಬೇಕಾಯ್ತು 6 ಕೋಟಿ ರೂಪಾಯಿ ದುಡ್ಡು ರಿಲೀಸ್ ಮಾಡಿಸ್ಕೊಂಬರಕ್ಕೆ. 800 ಕೋಟಿ ತಂದಿದ್ದೀನಿ. 800 ಕೋಟಿ ಅದೆಲ್ಲಿದೆ? 800 ಕೋಟಿ 800 ಕೋಟಿ ಏನಾಗಿದೆ? ನಾನು ಆ ಥರ ಸುಳ್ಳು ಹೇಳಕ್ಕೆ ಹೋಗಲ್ಲ. ನನ್ಗೆ ಇವಾಗಲೂ ನನ್ನ ಬಾಯಲ್ಲೇ ಇದೆ ನಾನು ಏನು ತಂದಿದ್ದೀನಿ ಅಂತ. ಮುಖ್ಯಮಂತ್ರಿಗಳ ವಿಶೇಷ ವಿಶೇಷ ಅನುದಾನ 25 ಕೋಟಿ, ಅಂಬೇಡ್ಕರ್ ಸ್ಕೂಲ್ 18 ಕೋಟಿ, ಆಯ್ತಾ, APMC ಮಾರ್ಕೆಟ್ 6 ಕೋಟಿ, SHPP 20 ಕೋಟಿ, CIRF 6 ಕೋಟಿ, ಮುಗುಳ್ನಳ್ಳಿ ಈಗ SCPಲಿ 3 ಕೋಟಿ ರೂಪಾಯಿನಷ್ಟು ಅನುದಾನ ಇದಕ್ಕೆ ತಂದಿದ್ದೀವಿ. ಸಮುದಾಯ ಭವನಗಳಿಗೆ, ರಸ್ತೆಗಳಿಗೆ, TSPಗೆ 5 ಕೋಟಿಗೆ ಮನವಿ ಸಲ್ಲಿಸಿದ್ದೀನಿ. ಜೊತೆಗೆ ಜನರಲ್ ರೋಡ್ ಇನ್ನು 25 ಕೋಟಿ CM ಕೊಟ್ಟು ಪರಿಹಾರದಲ್ಲಿ 25 ಕೋಟಿಲಿ ನಾವು ಜನರಲ್ ರೋಡ್ಸ್ ಮಾಡಿಸ್ತಿದ್ವಿ. 6 ವರ್ಷದಿಂದ ಕೆಟ್ಟೋಗಿದೆ ಸ್ಟ್ರೀಟ್ ಲೈಟ್ಸ್. ನನಗೆ ಬೇಜಾರು, ನನಗೆ ಒಂಥರ ಅವಮಾನ ಆದಂಗೆ. ನಾನು ಶಾಸಕನಾಗ 1 ವರ್ಷ ಆದರೂ ನನಗೆ ಲೈಟ್ ಸೆಟ್ ಮಾಡ್ಸೋಕ್ಕಾಗಲಿಲ್ಲ. ಇವತ್ತು ನಾನು ನ್ಯಾಷನಲ್ ಹೈವೇಗೆ ಮಾತಾಡಿ ಇರೋ ಲೈಟ್ಸ್ ನಾವು ರೆಡಿ ಮಾಡಿಸಿದ್ವಿ. ನಂಗೆ ಈಗಲೂ ಸಮಾಧಾನ ಇಲ್ಲ. ಅದನ್ನ LED ಲೈಟ್ಸ್ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲೋ ಲೈಟ್ಗಳಿದೆ, ಅವು ಎಲ್ಲ ಬೆಳಕು ಸಾಲ್ತಿಲ್ಲ. ಯಾಕಂದ್ರೆ ಹೈವೇ ಪ್ರೋಟೋಕಾಲ್ ಪ್ರಕಾರ ಅದು ಸಾಲಲ್ಲ. ಇವತ್ತು ಸ್ಲ್ಯಾಬ್ಗಳು ಪಟ್ಟಣದಲ್ಲಿ ಎಷ್ಟು ಅಸಹ್ಯವಾಗಿ ಡೇ ಮಾಡಿಸಿದ್ದಾರೆ. ಅದು ಅಕ್ರಮ, ಅದು ಒಂದು ಭ್ರಷ್ಟಾಚಾರ ಮಾಡಿರೋದು. ಎಲ್ಲ ಲಾರಿಗಳೇ ಕುಸ್ತೋಯ್ತಾವೆ. ಇವತ್ತು ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿಶೇಷವಾಗಿ SFC ಗ್ರಾಂಟಲ್ಲಿ ಸ್ಟೇಟ್ ಫೈನಾನ್ಸ್ ಇದರಿಂದ ನಮಗೆ ವಿಶೇಷ ಅನುದಾನ 10 ಕೋಟಿ ಕೊಟ್ಟರೆ ಬರೀ ಪುರಸಭೆ ವ್ಯಾಪ್ತಿಲಿ ಇರ್ತಕ್ಕಂಥ ಸೈಡ್ ಫುಟ್ಪಾತ್ಗಳನ್ನ ರೆಡಿ ಮಾಡಿಸ್ಬೇಕು. ಏನೂ ಮಾಡಿಸಲ್ಲ ನಾವು. ಯಾಕಂದ್ರೆ ರಸ್ತೆಗಳು ಮಾಡ್ಸಕ್ಕೆ ಹೋದ್ರೆ ಅನುದಾನ ಡೈವರ್ಟ್ ಆಗೋಗ್ತದೆ. ಫಸ್ಟ್ ಫುಟ್ಪಾತ್ಗಳು ರೆಡಿ ಮಾಡಿಸಿದ್ರೆ ಜನಕ್ಕೆ ಅನುಕೂಲ ಕ್ರಿಯಕ್ಕೆ. ಅದನ್ನ ಇಲ್ಲಿ ಪಟ್ಟಣದಲ್ಲಿ ಮಾಡಿಸ್ಬೇಕು ಅನ್ನೋ ವಿಶೇಷ ಅನುದಾನನ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ. ಈ ಬಜೆಟ್ ಆದ ನಂತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ತಿರ್ಗಾ ಇವತ್ತು ನನ್ನ ಸ್ವಾರ್ಥಿ ನಾನು ಗಣೇಶ್ ಪ್ರಸಾದ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ 100% ಮಾಡ್ತೀನಿ. ಅದು ನಿಮ್ಗೆ ಇನ್ನೊಂದೇ ಇಲ್ಲ. ಈ ಸ್ವಲ್ಪ ಏನಾದ್ರು ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಜೀವ ಆಗುತ್ತೆ, ಒಳ್ಳೆ ಆದಾಯ ಇರೋದು ನಮ್ಮ ಪುರಸಭೆ ವ್ಯಾಪ್ತಿಗೆ ಅದೇ ಬರ್ತಿದೆ. ಅದನ್ನು ಕ್ಲೇಮ್ ಮಾಡ್ತೀವಿ. ಇವತ್ತು ನಾವು ಅವ್ರಿಗೆ ಕ್ಲೇಮ್ ಮಾಡಕ್ಕೆ ಹೋಗೋಣ. ನೀವು ಹೇಳ್ದಂಗೆ ಪ್ರಭಾವಿಗಳು ಇರ್ತಾರೆ, ಎಲ್ಲರೂ ಅಂತ ಕ್ಲೋಸ್ ಮಾಡೋಂಥ ಕೆಲಸ ಮಾಡ್ತೀವಿ. ಅಂದರೆ ನಾವು ಹೇಳೋಕ್ಕಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ ಅನ್ನೋದು ನೋಡ್ಕೋಬೇಕು. ಸೊ ಆ ವಿಚಾರದಲ್ಲಿ ನಾನು ಮಾಡ್ತಿದ್ವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಾವು ಕಾಪಾಡಿದ್ರೆ ಆಮೇಲೆ ಇದೇ ಸಮಯದಲ್ಲಿ ಇನ್ನೊಂದು ಇಷ್ಟಪಡ್ತೀನಿ. 26ನೇ ತಾರೀಕು ನಮ್ಮ ಹುಟ್ಟುಹಬ್ಬ ಇದೆ. ದಯವಿಟ್ಟು ಅದಕ್ಕೆ ಯಾವುದೇ ಥರದ ಆಡಂಬರದ ಆಚರಣೆಗಳನ್ನು ಒಪ್ಪಲ್ಲ. ಆದರೆ ಈ ಸಲ ಹೋದ್ಸಲಿ ನಾನು ಬರ ಇದೆ, ಸೊ ನಾನು ಬರ್ತಡೇ ಮಾಡಿದ್ದೀನಿ ಅಂತ ಹೇಳಿದ್ದೆ. ಅದರಿಂದ ನನಗೆಲ್ಲ ಸಹಕಾರ ಕೊಟ್ಟಿದ್ದು. ಈ ಸಲ ಎಲ್ಲರೂ ಒತ್ತಡ ಏನು ಯುವಕರುಗಳು ಎಸ್ಪೆಷಲಿ ನಾವು ಹುಟ್ಟುಹಬ್ಬ ಮಾಡ್ತೀವಿ ಅಂತ. ಅದಕ್ಕೆ ನನ್ನ ಮನವಿ ಏನು ಅಂದರೆ ಯಾವುದೇ ಸಾರ್ವಜನಿಕರು ತೊಂದರೆ ಕೊಡೋದು ಬೇಡ, ಪ್ರೊಟೆಕ್ಷನ್ ಮಾಡೋದು ಬೇಡ, ಅಥವಾ ರೋಡ್ ಬ್ಲಾಕ್ ಮಾಡೋದು ಬೇಡ. ಯಾವುದೇ ಪರ್ಸರೆ ಇರ್ತಾರೆ ಎಲ್ಲಿ ಒಂದು ಗ್ರಾಮದಲ್ಲೋ ಜಿಲ್ಲಾ ಪಂಚಾಯತಿ ಹೋಗಿ ಹೆಡ್ಕ್ವಾರ್ಟರ್ ಕರೀತಾರೆ. ಇದು ಟೈಮ್ ಇದ್ದಾಗ, ಯಾಕಂದರೆ ಅವತ್ತು 5 ಗಂಟೆಗೆ ಸುತ್ತೂರು ಸಾಗರಕ್ಕೆ ಕಾರ್ಯಕ್ರಮ ಇದೆ. JSS ರಂಗೋತ್ಸವದಲ್ಲಿ 7 ಗಂಟೆಗೆ ಮಗ್ಳಕ್ಕೆ ಬರ್ತೀನಿ ಅಂತ ಹೇಳಿ ವರ್ಷ ವಾಲಿಬಾಲ್ ಮ್ಯಾಚ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಬೆಳಗ್ಗೆ ಇರ್ತಕ್ಕಂಥ ಅವಕಾಶ, ಮನೆಯಿಂದ ಹೊರಗಡೆ ಅವಕಾಶ ಟೈಮಲ್ಲಿ ಯಾವ ಗ್ರಾಮದಲ್ಲಿ ಇರುತ್ತಲ್ಲ 5-5 ನಿಮಿಷ ಹೋಗಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಆದರೆ ಬರೋಕ್ಕಾಗದ್ರೆ ಬೇಜಾರು ಮಾಡ್ಕೊಳ್ಳೋದು. ಯಾಕಂದರೆ ಉತ್ತರ ಸಮಯ ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ 5 ಗಂಟೆ ಕರೆಕ್ಟಾಗಿ JSS ಇರ್ಬೇಕು. ಸಾಗರ ನಾನು ಇದೇ ಮಾಡೋಕ್ಕಾಗಲ್ಲ. ಈಗಾಗಲೇ ಬೇಗೂರವರು ಎಲ್ಲ ಊರವರು ಹೇಳ್ತಿದ್ದಾರೆ. ನಾನು ಇವತ್ತು ಈ ಮುಖಾಂತರ ಏನು ಅಂದರೆ ನಾನು ಕುಟುಂಬದಲ್ಲಿ ಆ ಥರ ಆಚರಣೆಗಳಲ್ಲಿ 20 ವರ್ಷ ಬೆಂಗಳೂರು ಕಾಲದಿಂದ ಮಾಡ್ಕೊಂಡ್ಬಂದಿದ್ದೆ. ನಾವು ಹೊಸ ಸಂಪ್ರದಾಯ ಹುಟ್ಟಾಕೋದು ಬೇಡ. 22ನೇ ಇಸ್ವಿ ಏನಾಗಿತ್ತು ಅಂದರೆ ಚುನಾವಣೆ ಸಮೀಪ ಇತ್ತು. ಸೊ ಹಂಗಾಗಿ ಎಲ್ಲ ಪಕ್ಷದ ಪ್ರೀತಿಗೆ ಉತ್ತರ ಕೊಡಬೇಕಾಯ್ತು. ಅಂದರೆ ಎಲ್ಲ ಪಕ್ಷದ ಮುಖಂಡರೆಲ್ಲ ಸೇರಿ ಅದೊಂದು ಉತ್ಸವನ ಮಾಡಲೇಬೇಕು ಅಂತ ಹೇಳಿದ್ರೆ ಮಾಡಿದ್ರು. ಆದರೂ ಅವರು ಅವಾಗ ಏನಂತಿದ್ರು, ಏನೋ ಜನ ಉತ್ಸವ ಅಂತ ಬಂದರೆ
ಜನ ಎಲೆಕ್ಷನಲ್ಲಿ ಏನು ಮಾಡಬೇಕು ಕರೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಿಲ್ಲ. ಅದ್ರ ಜೊತೆಗೆ 3ನೇ ತಾರೀಕು ಜನವರಿ 3ನೇ ತಾರೀಕು ನಮ್ಮ ತಂದೆಯವ್ರ ತೀರೋದು 8 ವರ್ಷ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಊರಲ್ಲಿ ಕಾರ್ಯಕ್ರಮ ಅದಕ್ಕೆ ಎಲ್ಲ ನಮ್ಮ ಕ್ಷೇತ್ರದ ಜನ ಎಲ್ಲ ಹೆಚ್ಚಿನ ಮನವಿ ಮಾಡ್ತಾ ಜೊತೆಗೆ ಎಲ್ಲರಿಗೂ ಈ ವರ್ಷ ಏನು ಬಂದಿದೆ ಇನ್ನೊಂದು ದಿನಗಳು ವರ್ಷ ಮುಗಿಯುತ್ತೆ. ಎಲ್ಲರಿಗೂ ಹೊಸ ಶುಭಾಶಯಗಳು ಕೊಡ್ತಾ 2025 ಕ್ಷೇತ್ರಕ್ಕೂ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಜನ ನೆಮ್ಮದಿಯಾಗಿರಲಿ, ಇನ್ನೂ ಒಳ್ಳೆಯ ಮನೆಗಳಲ್ಲಿ ಬೆಳೆ ಬರಲಿ. ಅದ್ರ ಜೊತೆಗೆ ನಾನು HMC ಪುರಸಭೆ ಜೊತೆಗೆ APMC ಏನೋ ಒಂದು ಕೋಲ್ಡ್ ಸ್ಟೋರೇಜ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದು ಅತಿ ಶೀಘ್ರದಲ್ಲೇ ಕೈಗೊಳ್ಳಲಾಗ್ತದೆ. ಅದು ಇಡೀ ನಮ್ಮ ಸೌತ್ ಭಾಗಕ್ಕೆ ಗುಂಡ್ಲುಪೇಟೆ ಒಂದೇ ಸೆಲೆಕ್ಟ್ ಮಾಡಿರೋದು ನಮ್ಮ ಮಂತ್ರಿಗಳು. ಅವರು ಗುಂಡ್ಲುಪೇಟೆಗೆ ಬಂದಾಗ ನೋಡಿ ನಮಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ 8 ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಒಂದೇ ಗುಂಡ್ಲುಪೇಟೆ 7 ಆಯ್ಚೂರು ಗುಲ್ಬರ್ಗ ಆ ಕಡೆಗೆ ಆಗಿದೆ. ಸೊ ಹಾಗಾಗಿ ಅದು ಒಂದು ವಿಶೇಷ ಗುಂಡ್ಲುಪೇಟೆ. ಸೊ ಒಬ್ಬ ಶಾಸಕನಾದವನು ಬರೀ ಪಕ್ಷದ ಹೆಸರಲ್ಲಿ ಮತ್ತೆ ಖಂಡಿತವಾಗ್ಲೂ ನಾವು ಬಂದಂಥ ಅನುದಾನಗಳು ಕಾರ್ಯಕರ್ತರು ಕೊಡ್ತೀವಿ. ಗ್ರಾಂಟ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಅವರು ಕೆಲಸ ಮಾಡಿದರೆ ಕೆಲವರಿಗೆ ಇನ್ನೂ ಕೊಡುವಂಥ ಕೆಲಸ ಮಾಡ್ತೀವಿ. ಅನುದಾನ ಬಂದಿದ್ದಲ್ಲ ಖಂಡಿತವಾಗ್ಲೂ ಅದೇ ಥರ ಇದಿಲ್ಲ. ಕೋರ್ಟ್ ಬಗ್ಗೆನೂ ಕೋರ್ಟ್ನು ಇಂಪ್ರೂವ್ ಮಾಡುವಂಥ ಒಂದು ನ್ಯಾಯಗಳು ಬಾರ್ ಅಸೋಸಿಯೇಷನ್ ಗುಂಡ್ಲುಪೇಟೆ ಅಂತ ಹೇಳಿದರೆ ಅದಕ್ಕೂ ಕಾಗೆ ಹಳ್ಳನ ಕ್ಲಿಯರ್ ಮಾಡಿಸಿ ಅಂತ ಮನವಿ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅವರು ಮನವಿ ಸಲ್ಲಿಸ್ತಾನೆ ಇದ್ದೀವಿ. SP ಅವರು ಬಂದು 2 ಸಲ ಸಭೆ ಪ್ರೋಸೆಸ್ ಆಗ್ತಿಲ್ಲ. ಅದನ್ನು ಮಾಡಿದ್ರೆ ಬಸ್ಸಲ್ಲಿ ನೀರು ನಿಂತ್ಕೊಳ್ಳಲ್ಲ. ಹೆಚ್ಚುವರಿ ಬಸ್ಗಳು ಕೇಳಿದ್ದೀವಿ. ಹೆಚ್ಚುವರಿ ಬಸ್ಗಳು ಬಂದಾಗ ಮಾಡ್ತೀವಿ. ಅನ್ಯದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಇದೆ. ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಮೊನ್ನೆ ಪೇಪರ್ ಬರೀತು ತರ್ಕೊಂಡು ಬರೀ ಬಸ್ ಸ್ಟ್ಯಾಂಡು ಬರೀ ನಾನು ವ್ಯವಸ್ಥೆ ಅಂತ. ಖಂಡಿತವಾಗ್ಲೂ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಆರ್ಥಿಕ ಕೆಲಸಗಳು ಸಿಗ್ತಾ ಇದೆ. ಅದನ್ನ ನಮ್ಮ ಮಾನ್ಯ ಮಂತ್ರಿಗಳು ಏನು ಮಾಡಿಸೋಂಥ ಕೆಲಸ ಮಾಡ್ತೀವಿ. ಗುಂಡ್ಲುಪೇಟೆ ಇನ್ನೊಂದು ವಿಶೇಷ ಏನು ಅಂದರೆ ಒಂದೇ ತಾಲೂಕಲ್ಲಿ 2 APMC ಇರೋದು ಗುಂಡ್ಲುಪೇಟೆಯಲ್ಲಿ. ಇಡೀ ರಾಜ್ಯದಲ್ಲಿ ಆಸ್ ಆಫ್ ನಾವು 4 ಬೋರ್ಡ್ ಇರೋದು APMC ಅದು ಗುಂಡ್ಲುಪೇಟೆ. ಸ್ಟಾಫ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫಲ್ಲಿ ಸಮಸ್ಯೆಗಳಿದ್ದಾವೆ. ಅದು ಕೇಸ್ ಆಗಿದೆ. ಅದಕ್ಕೂ ಅಷ್ಟೇ ನಾನು ಯಾರು ಪರನೂ ಇಲ್ಲ ವಿರೋಧನೂ ಇಲ್ಲ. ನನಗೆ ಮಕ್ಕಳ ಇಂಟ್ರೆಸ್ಟು, ಮಕ್ಕಳ ರಕ್ಷಣೆ ಇಂಪಾರ್ಟೆಂಟು. ಸೊ ಇಡೀ ಬ್ಯಾಚ್ನ ಚೇಂಜ್ ಮಾಡ್ತೀವಿ ಅಂತ ಡೆಪ್ಟಿ ಡೈರೆಕ್ಟರ್ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಹೇಳಿದ್ದಾರೆ. ಜೊತೆಗೆ DC ಅವರು ADC ಅವ್ರನ್ನ ಕಳಿಸಿ ಆದೇಶ ಮಾಡಿದ್ದಾರೆ. ಸೊ ಅವರು ಗೌರ್ಮೆಂಟ್ ಅದ್ರ ಪ್ರಕಾರ ಸಿಸ್ಟಮ್ ಇದೆ. ನಾವು ನಾಟ್ ಅಡ್ಮಿನಿಸ್ಟ್ರೇಟಿವ್ ನಾಟ್ ಫಾರ್ ಎಲಿಜಿಬಿಲಿಟಿ ಗೌರ್ಮೆಂಟ್ ರೂಲ್ ಪ್ರಕಾರ ಆಲ್ರೆಡಿ ಈಗ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. ಬೇರೆಯವ್ರನ್ನ ಹಾಕಿದ್ದಾರೆ.